ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸ್ವರ. ನಾವು ಇವತ್ತು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿರುವಂಥ ಅಶ್ವಿನಿ ಗೌಡ ಅವ್ರ ಬಗ್ಗೆ ಮಾತಾಡೋಣ. ಸೊ ವಿಡಿಯೋಗೆ ಹೋಗೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಆನ್ ಬಿಗ್ ಬಾಸ್ ಆ್ಯಂಡ್ ಆಲ್ಸೋ ಡೋಂಟ್ ಫಾರ್ಗೆಟ್ ಟು ಪ್ರೆಸ್ ದ ಬೆಲ್ ಐಕಾನ್. ಸೊ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಆ್ಯಸ್ ಅ ಕಂಟೆಸ್ಟೆಂಟ್ ಆಗಿ ಎಂಟರ್ ಆಗ್ತಾರೆ. ಆ್ಯಂಡ್ ಇವ್ರು ಬಂದುಬಿಟ್ಟು ಒಬ್ಬ ಆ್ಯಕ್ಟ್ರೆಸ್ ಆ್ಯಂಡ್ ಅ ಮಾಡೆಲ್ ಆ್ಯಂಡ್ ಅ ಪ್ರೊಡ್ಯೂಸರ್. ಇವರು 2005ರಲ್ಲಿ ಇವ್ರ ಕೆರಿಯರ್ ಆ್ಯಸ್ ಅ ಆ್ಯಂಕರ್ ಸ್ಟಾರ್ಟ್ ಮಾಡ್ತಾರೆ. ಇವರು ಮೂಲತಃ ಬೆಂಗಳೂರಿನವರು. ಇವರು 45ಕ್ಕಿಂತ ಹೆಚ್ಚು ಮೂವಿಗಳಲ್ಲಿ ಪಾತ್ರ ನಿರ್ವಹಿಸಿದ್ದಾರೆ. ಇವರು ಪಾತ್ರ ಮಾಡೋದಂಥ ಮೂವಿ ಫೇಮಸ್ ಆಗಿರೋದು ಯಶ್ ಮೂವಿ, ದಟ್ ಈಸ್ ರಾಜ ಹುಲಿ, ಇನ್ನು 2013ರಲ್ಲಿ. ಅದರಲ್ಲಿ ಇವರು ಯಶ್ ಅವರ ಕಸಿನ್ ಸಿಸ್ಟರ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಮೂವಿಗಳಕ್ಕಿಂತ ಹೆಚ್ಚು ಇವರು ಸೀರಿಯಲ್ಗಳಲ್ಲಿ ಪಾತ್ರ ನಿರ್ವಹಿಸಿದ್ದಾರೆ. ಅದರಲ್ಲಿ ರಾಧೆ ಶ್ಯಾಮ ಎನ್ನುವ ಸೀರಿಯಲಲ್ಲಿ ಪ್ರತಿಮಾ ದೇವಿಯಾಗಿ ಆ್ಯಕ್ಟ್ ಮಾಡ್ತಾರೆ. ಹಾಗೆ ಮಹಾಪರ್ವ ಎಂಬುವ ಒಂದು ಫೇಮಸ್ ಸೀರಿಯಲಲ್ಲಿ ಚೀಫ್ ಮಿನಿಸ್ಟರ್ ಮಾಧುರಿ ಪ್ರಿಯದರ್ಶಿನಿ ಆಗಿ ಆ್ಯಕ್ಟ್ ಮಾಡ್ತಾರೆ. ಹಾಗೆ ಇವರು ಮಾಡಿರುವಂಥ ಮೂವಿಗಳು ರಾಕೆಟ್, ವಂಶೋದ್ಧಾರಕ, ಸಿದ್ಧಾರ್ಥ, ಒಡೆಯ, ವರದ, ಪೆಂಟಗಾನ್. ಮತ್ತು ಇವರು ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ರೀಸೆಂಟಾಗಿ ಮಾಡಿರುವ ಫಿಲ್ಮ್ ರುದ್ರಗರುಡ ಪುರಾಣ 2025ರಲ್ಲಿ ಬಂದಿದ್ದು. ಆ್ಯಂಡ್ ಆಲ್ಸೋ ಇವರು ಒಬ್ಬರು ಆ್ಯಕ್ಟಿವಿಸ್ಟು. ಇದು ಆಗಿತ್ತು ಅಶ್ವಿನಿ ಗೌಡ ಅವ್ರ ಬಗ್ಗೆ. ಹಾಗೆ ಬಿಗ್ ಬಾಸ್ 12ರಲ್ಲಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಹೇಳೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನೆಕ್ಸ್ಟ್ ವಿಡಿಯೋ ಯಾರ ಬಗ್ಗೆ ನೋಡೋಕ್ಕೆ ಇಷ್ಟಪಡ್ತೀರಾ ಅಂತಲೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.